ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವ್ಯಾಪಕವಾಗಿ ಸ್ಪ್ರೆಡ್ ಆಗಿದೆ ಸರ್. ಅದಕ್ಕೆ ಸಿಎಂ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರಿದ್ದಾರೆ ಮತ್ತು ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಮಿನಿಸ್ಟರು ನಿರ್ಧಾರ ಮಾಡ್ತಾರೆ. ಬಾಕಿ ಎಲ್ಲ ಕಡೆ ನಮ್ಮ ಶಾಸಕರು ಆ ಭಾಗದಾಗ ಇರ್ತಕ್ಕಂಥ ಅವರು ಕೂಡ ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಬೆಳೆ ನಾಶ ಆಗಿದೆ. ಒಂದು ಬೆಳೆ ಅಲ್ಲಿ ಇವತ್ತು ಉಳಿದಿಲ್ಲ, ಹೆಸರು ಉಳಿದಿಲ್ಲ, ಉದ್ದು ಉಳಿದಿಲ್ಲ, ತೊಗರಿ ಉಳಿದಿಲ್ಲ, ಸಾಕಷ್ಟು ಹಾನಿಯಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಂದು ಕೂಡ ಮನವಿ ಇದೆ. ಮತ್ತು ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಬರೀತಾ ಇದ್ದೇನೆ. ಜೆಡಿಎಸ್ ಶಾಸಕರು ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದವರು ಸರ್, NDRF ನೋಡಿ ಪರಿಹಾರ ಕೊಡಿಸಿ ಅಂತ. ನೋಡಿ, ನೀವು ಬೇರೆಯವ್ರದ್ದು ಕೇಳಬೇಡಿ, ನಮಗೇನು ಕೇಳಲ್ಲ. ನಾಳೆ ನನಗೆ ನೀವು ಕೇಳಿದ್ದು ಏನು ಮಾಡ್ತೀರಿ, ಇದನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ನಾನು ಪ್ರಧಾನಮಂತ್ರಿಗೂ ಕೂಡ ಇದರ ಬಗ್ಗೆ ಸ್ವಲ್ಪ ರಿಪೋರ್ಟ್ ಬಂದ ಮೇಲೆ ಸವಿಸ್ತರವಾಗಿ ಪತ್ರ ಬರೀತೇನೆ. ಮತ್ತು ಪಾರ್ಲಿಮೆಂಟ್ ಅಂತೂ ಈಗಿಲ್ಲ, ಬಹುಶಃ ನಮ್ಮ ಉಪಾಧ್ಯಕ್ಷರು, ರಾಷ್ಟ್ರೀಯ ಉಪಾಧ್ಯಕ್ಷರು, ಈಗ ಚೇರ್ಮನ್ ಅವರೇ ನಮಗೆ ಕೌನ್ಸಿಲ್ ನಮ್ಮ ರಾಜ್ಯಸಭೆ ಅವರೊಂದು ಮೀಟಿಂಗ್ ಕರೆಸಿದ್ದಾರೆ. ಆ ಮೀಟಿಂಗ್ದಲ್ಲೂ ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ಯಾರು ನಾವು ಕಳಿಸ್ತಾ ಇದ್ದೇವೆ, ನಮ್ಮ ಜಯರಾಮ್ ರಮೇಶ್ ಆಗಲಿ ಮತ್ತು ಡೆಪ್ಟಿ ನಮ್ಮ ಲೀಡರ್ಸ್ ತಿವಾರಿ ಆಗಲಿ, ಈ ಪ್ರಶ್ನೆಯನ್ನು ಅಲ್ಲಿ ಎತ್ತಕ್ಕೆ ಅವರಿಗೂ ಕೂಡ ನಾನು ಹೇಳ್ತೇನೆ. ನಾನು 5ನೇ ತಾರೀಕಲ್ಲಿ ಹೋದಾಗ ಅವರಿಗೆ ಇದೆಲ್ಲನೂ ಕೂಡ ಸವಿಸ್ತರವಾಗಿ ಮಾತಾಡಕ್ಕೂ ಕೂಡ ವಿಷಯಗಳನ್ನು ಪ್ರಸ್ತಾಪ ಮಾಡೋಕ್ಕೆ ಹೇಳ್ತೇನೆ.